ಇಡೀ ರಾಷ್ಟ್ರವೇ ಒಬ್ಬ ಮುಸ್ಲಿಂ ನಾಯಕನೆಡೆಗೆ ಬೆರಳು ತೋರಿಸ್ತಾ ಇದೆ. ಮಾನವೀಯತೆಯನ್ನು ಎತ್ತಿ ಹಿಡಿದು ಕೋಮು ಸಾಮರಸ್ಯದ ಸಂದೇಶವನ್ನು ಈ ರಾಷ್ಟ್ರಕ್ಕೆ ಮತ್ತೊಮ್ಮೆ ಸಾರಿದ ಸುಲ್ತಾನುಲ್ ಉಲಮಾ, ದಿ ಗ್ರ್ಯಾಂಡ್ ಮುಫ್ತಿ ಆಫ್ ಇಂಡಿಯಾ, ಶೈಖುನಾ ಎಪಿ ಉಸ್ತಾದರು. ಯಾವುದೇ ನಿಷ್ಪಕ್ಷ ಮಾಧ್ಯಮಗಳನ್ನು ತೆರೆದು ನೋಡಿದರೂ ಉಸ್ತಾದರುಗಳ ಬಗೆಗಿನ ಮೆಚ್ಚುಗೆಗಳು ಹರಿಯುತ್ತಲೇ ಇದೆ. ದೌರ್ಭಾಗ್ಯವೆಂದರೆ ನಮ್ಮ ಕನ್ನಡದ ಮಾಧ್ಯಮಗಳಿಗೆ ಬೇಕಾಗಿರೋದು ಕೋಮು ಸಾಮರಸ್ಯವಲ್ಲ ಹೊರತಾಗಿ ಕೋಮು ಸಂಘರ್ಷವಾದ್ದರಿಂದ ಹೆಚ್ಚೇನೂ ಅವರಿಂದ ನಿರೀಕ್ಷಿಸಲು ಸಾಧ್ಯವಿಲ್ಲ. ನಿಮಿಷಪ್ರಿಯ ಎಂಬಂತಹ ಕೇರಳದ ಕ್ರಿಶ್ಚಿಯನ್ ಮಹಿಳೆಯು ಯಮನ್ನಲ್ಲಿ ಮರಣದಂಡನೆಗೆ ಗುರಿಯಾಗ್ತಾರೆ. ಸರ್ಕಾರಗಳು ತಮ್ಮಿಂದಾಗುವಂತಹ ಎಲ್ಲಾ ಪ್ರಯತ್ನಗಳನ್ನು ಮಾಡುತ್ತದೆ. ಕೊನೆಗೆ ತಮ್ಮ ಮಿತಿ ಈಗಾಗಲೇ ತಲುಪಿದೆ ಎಂದು ಕೇಂದ್ರ ಸರ್ಕಾರವು ಸುಪ್ರೀಂ ಕೋರ್ಟಿಗೆ ಮಾಹಿತಿ ನೀಡುತ್ತದೆ. ಸರ್ಕಾರಗಳು ಎಲ್ಲಿಂದ ಕೊನೆಗೊಳಿಸಿತೋ ಅಲ್ಲಿಂದ ಒಬ್ಬ ಪ್ರಭಾವಿ ಮುಸ್ಲಿಂ ನಾಯಕನು ಪ್ರಾರಂಭಿಸ್ತಾನೆ. ತಮ್ಮ ಸಂಬಂಧಗಳನ್ನು ಬಳಸಿ ಯಮನ್ನಲ್ಲಿನ ಸೂಫಿವರ್ಯರೊಂದಿಗೆ ಮಾತುಕತೆ ನಡೆಸಿ ಕ್ಷಣಗಳು ಮಾತ್ರ ಬಾಕಿದ್ದಂತಹ ಮರಣದಂಡನೆಯನ್ನು ತಾತ್ಕಾಲಿಕವಾಗಿ ಆದರೂ ಮುಂದೂಡುವ ಪ್ರಕ್ರಿಯೆಯನ್ನು ಮಾಡಿಯೇ ಬಿಡುತ್ತಾರೆ. ಇಲ್ಲಿ ಆಗಿದೆ ಭಾರತದ ಫ್ಯಾಸಿಸ್ಟ್ ಕುತಂತ್ರಗಳು ತಲೆ ಕೆಳಗಾದದ್ದು. ಒಬ್ಬ ಮುಸ್ಲಿಂ ನಾಯಕ ಒಬ್ಬ ಅಮುಸ್ಲಿಂ ಯುವತಿಗೋಸ್ಕರ ಮಾನವೀಯತೆಯ ಸಂದೇಶವನ್ನು ಎತ್ತಿ ಹಿಡಿದದ್ದು ಈ ರಾಷ್ಟ್ರಕ್ಕೆ ಮಾದರಿಯಾಯಿತು. ಅವರೇ ಸುಲ್ತಾನುಲ್ ಉಲಮಾ. ಇದುವೇ ಇಸ್ಲಾಮಿನ ನೈಜ ಸಂದೇಶ.